ಈಗ ರೊಟ್ಟಿಗೆ ನೀರು ಇದಕ್ಕೆ ಬಿಸಿ ಮಾಡ್ಕೊಂಡಿದ್ದೀರಿ. ಈಗ ಇದರೊಳಗೆ ಅಕ್ಕಿ ಹಿಟ್ಟು, ಆಮೇಲೆ ಸಬ್ಬಸಿಗೆ ಸೊಪ್ಪು, ನೀರುಳ್ಳಿ, ಜೀರಿಗೆ ಎಲ್ಲ ಹಾಕಿದ್ದೀರಲ್ವಾ? ನೀರು ಹೌದು, ಮೇಲೆ ಕೆಳಗೆ ಮಾಡ್ಕೊಬೇಕು. ಇದು ನಾದ್ಕೋಬೇಕಲ್ವ ಆಮೇಲೆ. ಹದ ಮಾಡ್ಕೊಳ್ಳಿ. ಹಂಚು ಕಾಯಿ ಕೆಟ್ಟಿದ್ದೀರಲ್ಲ. ಸಬ್ಬಕ್ಕಿ ಹಾಕಿಬಿಡಿ. ಸಬ್ಬಕ್ಕಿ ಅಷ್ಟು ಬೇಡ, ತುಂಬ ಅದಕ್ಕೆ ತಕ್ಕಂತೆ ಹಾಕಬೇಕು. ಒಂದು 2 ಹಿಡಿ ಅಷ್ಟು ಇರ್ಬೋದು ಇದು. ಅಂದರೆ ಅವ್ರ ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಅವೆಲ್ಲ ಹಾಕ್ಕೋಬೋದು. ನೀವು ಹೆಂಗೂ ಖಾರ ಪಲ್ಯ ಸ್ವಲ್ಪ ಖಾರವಾಗಿ ಮಾಡಿದ್ದೀರಿ, ಸಾಕು ಬಿಡಿ. ಕೊತ್ತಂಬರಿ ಬೇಡ, ಸಬ್ಬಸಿಗೆ ವಾಸನೆ ಇದು ಇದಾಗುತ್ತೆ. ಸಬ್ಬಸಿಗೆ ಹಾಕಿದ್ರಿಂದ ಈರುಳ್ಳಿ ಹಾಕಿದ್ದೀರಿ, ಜೀರಿಗೆ ಹಾಕಿದ್ದೀರಿ, ಸಾಲ್ಟ್ ಹಾಕಿದ್ದೀನಿ. ಅದೇ ಇದು ನಾದ್ಕೊಂಡು ಮಾಡಿದ್ರಾಯ್ತು. ಬೇಕಾದ್ರೆ ಇತ್ತಲ ಕಡೆ ಯಾವ ಕಡೆ ಇಟ್ಕೊತೀರಿ ನೀವು? ಹಂಚು ಅದು ಎರಡೂ ಇಡ್ತೀನಿ. ಸಾಕು ಬಿಡಿ, ತುಂಬ ಇದಾದರೆ. ಹಾಂ, ಇದು ತಟ್ಕೊಬೋದು. ಒಂದು ಸ್ವಲ್ಪ ಬಿಸಿ ಆಡಬೇಕು ಅನಿಸುತ್ತಲ್ವ? ಹಾಂ, ಆಯ್ತು. ಅದೇ ಇದು ಮಾಡ್ಕೊಳ್ಳಿ. ಈಗ ಎಣ್ಣೆ ಹಚ್ಕೊಳ್ಳಿ ಇದಕ್ಕೆ, ಶೀಟಿಗೆ ಎಣ್ಣೆ ಆರಿನಲ್ಲ ಇದು. ನಾ ಬೇಕಾದ್ರೆ ಒಂದು ಮಾಡ್ತೀನಿ ಬೇಕಾರೆ. ಕೈ ಸುಡ್ತದೆ. ಇರಿ ಚೆನ್ನಾಗಿ ಮಾಡ್ಕೊಳ್ತೀನಿ ಹಿಟ್ಟು. ಈ ಶೀಟಿಗೆ ಎಣ್ಣೆ ಜಾಸ್ತಿ ಹಚ್ಕೋಬೇಕು. ಎಣ್ಣೆ ಸಾಕು ಹಾಕಿದ್ದೆ ಅವಾಗೂ. ಅಲ್ಲ, ಅವಾಗೂ ಹಾಕಿತ್ತು. ಇದು ಉಂಡೆ ಆಗಬೇಕಲ್ಲ. ಇದೊಂಚೂರು ಎಣ್ಣೆ ಕೈ ಅಥವಾ ನೀರಿನ ಕೈ ಮಾಡ್ಕೋಬೇಕು. ಮಾಡಿಕೊಂಡ್ರೆ ಎಣ್ಣೆ ಕೈ ಮಾಡಿದ್ದೀನಿ. ಚೂರು ದಪ್ಪ ಆಗ್ಬಿಡುತ್ತೆ ಅಂತ ಕಾಣುತ್ತೆ. ಸ್ವಲ್ಪ ಬಿಸಿ ಇದೆ. ಸ್ವಲ್ಪ ತೆಳು ಬರಬೇಕು ಅಂದರೆ ಒಂದು ಸ್ವಲ್ಪ ಆರಬೇಕು, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಡಿಫ್ರೆಂಟ್ ರೊಟ್ಟಿ. ಇದಕ್ಕೆ ಕೆಲವರು ಕ್ಯಾರೆಟು ಅದರದ್ದೇ ಬೇರೆ ಮಾಡ್ತಾರೆ. ಕ್ಯಾರೆಟು, ಹುರುಳಿಕಾಯಿ ಎಲ್ಲ ಸಣ್ಣಗೆ ಹೆಚ್ಚಿ ಅದು ತರಕಾರಿ ರೊಟ್ಟಿ, ತರಕಾರಿ ದೋಸೆ ಎಲ್ಲ ಮಾಡ್ತಾರೆ. ಈಗ ಎಲ್ಲ ಮಕ್ಕಳಿಗೆ ಹಿಂಗಾರ ಆದರೆ ತಿಂತಾರೆ ಮಕ್ಕಳು, ಇದರ ತಿನ್ನಲ್ಲ. ಹಾಕಿ ಅದು ದೊಡ್ಡದಾಯ್ತು ಅನ್ಸುತ್ತೆ. ಇದಕ್ಕೆ ಹಾಕಿ, ಈ ಹಂಚಿಗೆ ಹಾಕಿ. ಏಕೆಂದರೆ ಇದು ಸಣ್ಣದಾಯಿತು, ಅದು ದೊಡ್ಡದಿದೆ ರೊಟ್ಟಿ, ಹೀಗಾಗಿ. ಇದು ಬಾರ್ಡ್ರ್ ಇದೆಯಲ್ಲ, ಇದು ಹಿಂಗೆ ಕಟ್ಕೊಂಡ್ರೆ ಅದು ಬೇಗ ಬೀಳುತ್ತೆ. ಬಿಡಲಿಲ್ವಾ? ಬಿಡಬೇಕಾಯ್ತಲ್ಲ. ಅಂದರೆ ಹಿಟ್ಟು ಒಂಚೂರು ಹಾರಬೇಕು ಅನಿಸುತ್ತೆ. ಹಾಂ, ಇವಾಗ ಒಂದು ಸ್ವಲ್ಪ ಹಾರಿದೆ ನೋಡಿ. ಇವಾಗ ನಿಧಾನಕ್ಕೆ ತಟ್ಟಿ, ಸರಿ ಬರುತ್ತೆ. ಸ್ವಲ್ಪ ಚಪಾತಿ ಬೇರೆ ಮಾಡ್ತೀರಿ, ಸಾಕಾಗತ್ತಲ್ವೇನ್ರಿ? ಸಾಕಾಗುತ್ತೆ. ಇದೆಲ್ಲಿ ಹೊತ್ತು ಮೊಟ್ಟೆಕಾಯಿ ಇಟ್ರಿ. ಸರಿ ಬಿಡಿ, ಇದೆಲ್ಲ ಮೆಥಡ್ ಆಯಿತು. ಇದು ಮೊದಲನೇದು ಹೊಡಿತು ರೊಟ್ಟಿ. ನಮ್ಮ ಮಕ್ಕಳ ಮನೇಲಿ ಎಲ್ಲರ ಮನೇಲೂ ಮಾಡ್ತಾರೆ, ಇವ್ರ ಮನೇಲೂ ಮಾಡಿದಿರಿ ಈಗ. ಅಂದರೆ ಚೆನ್ನಾಗಿ ಬರ್ತಿತ್ತು. ಇವತ್ತೊಂಚೂರು ಆರಬೇಕಾಯ್ತು ಹಿಟ್ಟು. ಸರಿ, ಆಗಲಿ ಬಿಡಿ. ಇಷ್ಟೇ ಮೆಥಡು. ಸ್ವಲ್ಪ ತಡೀರಿ, ದಪ್ಪ ಮಾಡಿದ್ದರಿಂದ ಬಿಡ್ತು ಅನಿಸುತ್ತಲ್ಲ. ಇದರ ಬಿಡಲ್ಲ ಬೇಗ.
ಸರಿ ಬಿಡಿ.